ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗ್ತಾರೆ. ವಿಧಾನಸೌಧದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಶಿವಕುಮಾರ್ ಶಾಸಕಾಂಗ ನಾಯಕನಾಗಿ ಆಯ್ಕೆಯಾಗ್ತಾರೆ, ಅದಂತೂ ಕನ್ಫರ್ಮ್. ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ, ತುಂಬಾ ಹೊತ್ತು ನಡೆಯಲಿಕ್ಕಿಲ್ಲ. ಕೇವಲ ಈ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳೋದಕ್ಕೆ 5 ನಿಮಿಷ ಸಾಕು. ಆದರೆ ಇಲ್ಲಿ ಕಾರ್ಯದರ್ಶಿಗಳು ಜೊತೆಗೆ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯನವರು, ನೂತನವಾಗಿ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗ್ತಿರೋ ಡಿಕೆ ಶಿವಕುಮಾರ್ ಅವರು, ಇಷ್ಟು ಜನ ಮಾತನಾಡಕ್ಕಿರೋದ್ರಿಂದಾಗಿ ಸ್ವಲ್ಪ ಸಮಯ ಹಿಡಿಯಬಹುದು. ಈಗ ಶುರುವಾಗಿದೆ, ಹಾಜರಾತಿ ಪೂರ್ಣಗೊಂಡಿದೆ. ಇವಾಗ ಕಾರ್ಯದರ್ಶಿಗಳು ಮಾತನಾಡ್ತಾ ಇರ್ತಾರೆ. ಕಾರ್ಯದರ್ಶಿಗಳು ಮಾತನಾಡಿದ ನಂತರ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರು ಮಾತಾಡ್ತಾರೆ. ಅವರಿಬ್ಬರ ನಂತರ ಸಿದ್ದರಾಮಯ್ಯನವರಿಗೆ ಹ್ಯಾಂಡ್ ಓವರ್ ಮಾಡಿ ಸಿದ್ದರಾಮಯ್ಯನವರು ನೂತನ ಸಿಎಲ್ಪಿ ನಾಯಕನ ಹೆಸರನ್ನು ಘೋಷಣೆ ಮಾಡ್ತಾರೆ. ಸೊ ಈ ಎಲ್ಲ ಪ್ರಕ್ರಿಯೆ, ಈ ಆಯ್ಕೆ ಪ್ರಕ್ರಿಯೆ ಮುಗಿದು ಸುದ್ದಿಗೋಷ್ಠಿಗೆ ಬರುವ ಸಂದರ್ಭದಲ್ಲಿ ಒಂದು 20 ನಿಮಿಷಗಳು ಆಗಬಹುದು ಸಾಧ್ಯತೆ. ಯಾಕೆಂದರೆ ಹಿರಿಯ ನಾಯಕರೆಲ್ಲರೂ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶಗಳಾಗುತ್ತೆ. ಪ್ರಕ್ರಿಯೆ ಬೇಗ ಪೂರ್ಣಗೊಂಡರೂ ಕೂಡ ಅಷ್ಟು ಜನ 5 ಜನ ನಾಯಕರು ಮಾತನಾಡಬೇಕು. ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಹಿಡಿಯುತ್ತೆ. ಸೊ ಒಂದು 5:20 ಅಷ್ಟೊತ್ತಿಗೆ ಸುದ್ದಿಗೋಷ್ಠಿಯನ್ನು ಕರೆಯಬಹುದು. ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಶುರು.